ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ನಾನಿಂದು ತಂದಿರುವಂಥ ಪಠ್ಯ ವಿಷಯ ವಸ್ತು ಗುಪ್ತರ ಸುವರ್ಣಯುಗ 8ನೇ ತರಗತಿಗೆ ಸಂಬಂಧಿಸಿದ್ದು. ಇದು ಸ್ಪರ್ಧಾಕಾಂಕ್ಷಿಗಳಿಗೆ ಅತ್ಯುತ್ತಮವಾದಂಥ ವಿಷಯ. ಗುಪ್ತರ ಸುವರ್ಣಯುಗ ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಈ ಯುಗದ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಈ ಕಾಲವನ್ನು ಪೆರಿಕ್ಲಿಸ್, ಗ್ರೀಸ್ನ ಪೆರಿಕ್ಲಿಸ್, ರೋಮ್ನ ಆಗಸ್ಟಸ್ ಸೀಸರ್ ಹಾಗೂ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ತರ ಕಾಲಕ್ಕೆ ಹೋಲಿಸಿದ್ದಾರೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅತ್ಯುತ್ತಮವಾಗಿದೆ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿದ್ದೇ ಆದರೆ ಶ್ಲೋಕ ರೂಪದಲ್ಲಿದ್ದ ವೇದಗಳನ್ನು ಒಳಗೊಂಡಂತೆ ಧಾರ್ಮಿಕ ಸಾಹಿತ್ಯ ಗುಪ್ತರ ಅವಧಿಯಲ್ಲಿ ಬರವಣಿಗೆಯ ರೂಪಕ್ಕೆ ತರಲಾಯಿತು. ಶ್ಲೋಕ ರೂಪದಲ್ಲಿದ್ದ ವೇದಗಳನ್ನು ಒಳಗೊಂಡಂತೆ ಧಾರ್ಮಿಕ ಸಾಹಿತ್ಯವನ್ನು ಗುಪ್ತರ ಅವಧಿಯಲ್ಲಿ ಬರವಣಿಗೆ ರೂಪಕ್ಕೆ ತಂದವರು ಯಾರಪ್ಪ ಅಂದರೆ ಗುಪ್ತರು. ಗುಪ್ತರ ಯುಗವನ್ನು ಸಾಂಸ್ಕೃತಿಕ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗಿದೆ. ಸಾಂಸ್ಕೃತಿಕ ಸಾಹಿತ್ಯದ ಸುವರ್ಣಯುಗ. ಸಮುದ್ರಗುಪ್ತನು ಕವಿಗಳಲ್ಲಿ ರಾಜನೆಂದು ಅಲಹಾಬಾದ್ ಶಾಸನದಲ್ಲಿ ವಿವರಿಸಲಾಗಿದೆ. ಅವನೊಬ್ಬ ಶ್ರೇಷ್ಠ ಸಂಗೀತಗಾರ ಮತ್ತು ಪ್ರಸಿದ್ಧ ವೇದ ವಿದ್ವಾಂಸನಾಗಿದ್ದನು. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರಿದ್ದರು. ಇವರಲ್ಲಿ ಕಾಳಿದಾಸನು ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಹಾಗೂ ನಾಟಕಕಾರನಾಗಿದ್ದನು. ಚಿತ್ರಕಲೆ. ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ್ದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಅಜಂತಾ ಎಲ್ಲೋರ ಎಂಬಲ್ಲಿ ಇವೆ. ಅಜಂತಾ ಗುಹಾಲಯಗಳಲ್ಲಿ ಗೋಡೆ ಮತ್ತು ಚಾವಣಿಗಳ ಮೇಲಿನ ಚಿತ್ರಗಳು ಜಗತ್ಖ್ಯಾತಿಯನ್ನು ಹೊಂದಿವೆ. ಗುಪ್ತರ ಕಾಲದ ಕಲಾವಿದರು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳನ್ನು ರಚಿಸಿದ್ದಾರೆ. ಅಜಂತದ 17ನೇ ಗುಹೆಯ ತಾಯಿ ಮಗು ವರ್ಣ ಚಿತ್ರ ತುಂಬ ನೈಜತೆ ಮತ್ತು ಸುಂದರವಾಗಿದ್ದು ಅತ್ಯಂತ ಶ್ರೇಷ್ಠ ಚಿತ್ರವಾಗಿದೆ. ಇನ್ನು ಲೋಹ ವಿಜ್ಞಾನಕ್ಕೆ ಬಂದಿದ್ದೇ ಆದರೆ ಗುಪ್ತರ ಕಾಲದಲ್ಲಿ ಲೋಹ ವಿಜ್ಞಾನವು ಗಣನೀಯ ಮುನ್ನಡೆ ಸಾಧಿಸಿತ್ತು. ದೆಹಲಿಯ ಕುತುಬ್ ಮಿನಾರಿನ ಸಮೀಪವಿರುವ ಮೆಹರೌಲಿ ಕಬ್ಬಿಣದ ಕೆಲವು ಕಂಬದ ಇದಕ್ಕೊಂದು ಉದಾಹರಣೆ. ಈ ಕಂಬವು 1500 ವರ್ಷಗಳಷ್ಟು ಹಳೆಯದಾದರೂ ಅದಕ್ಕೆ ತುಕ್ಕು ಹಿಡಿದಿಲ್ಲ ಮತ್ತು ಸ್ವಲ್ಪವೂ ಕೂಡ ಸವೆದಿಲ್ಲ. ಇದೇ ಕಾಲದ 8 ಅಡಿ ಎತ್ತರವಿರುವ ತಾಮ್ರದ ಬುದ್ಧನ ವಿಗ್ರಹವು ನೆಲದಲ್ಲಿದೆ. ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ, ವಾಸ್ತುಶಿಲ್ಪ ಆರಂಭಗೊಂಡಿದ್ದು ಗುಪ್ತರ ಕಾಲದಲ್ಲಿಯೇ ಎಂದು ನಾವು ಹೇಳಬಹುದು. ಚರಕ ವೈದ್ಯ ವಿಜ್ಞಾನಿಯಾಗಿದ್ದನು. ಚರಕ ಸಂಹಿತೆ ಎಂಬ ಗ್ರಂಥವನ್ನು ರಚಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ ಮಹತ್ತರ ಕೊಡುಗೆ ನೀಡಿದ್ದಾನೆ. ಆರ್ಯಭಟ ಈತನು ಖಗೋಳ ಮತ್ತು ಗಣಿತಶಾಸ್ತ್ರಗಳ ಪ್ರಖ್ಯಾತ ವಿಜ್ಞಾನಿಯಾಗಿದ್ದನು. ಈತನು ಖಗೋಳ ಮತ್ತು ಗಣಿತ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ ಮಹತ್ತರವಾದುದು. ಈ ಕಾರಣಕ್ಕಾಗಿ ಸರ್ವಶ್ರೇಷ್ಠ ವಿಜ್ಞಾನಿಗಳಿಗೆ ಭಾರತ ಸರ್ಕಾರವು ಆರ್ಯಭಟ ಪ್ರಶಸ್ತಿಯನ್ನು ಇಂದು ಕೂಡ ನೀಡಿ ಗೌರವಿಸುತ್ತಾ ಬಂದಿದೆ. ಭಾರತದ ಪ್ರಥಮ ಉಪಗ್ರಹಕ್ಕೂ ಆರ್ಯಭಟನ ಹೆಸರನ್ನು ನೀಡಲಾಗಿದೆ. ಇವನು ಸೊನ್ನೆಯನ್ನು ಕಂಡು ಹಿಡಿದಿದ್ದಾನೆಂದು ಅಭಿಪ್ರಾಯಪಡಲಾಗಿದೆ. ಬೀಜಗಣಿತ ಪದ್ಧತಿಯನ್ನು ಭಾರತದಲ್ಲಿ ಮೊದಲಿಗೆ ತಿಳಿಸಿದವನಾಗಿದ್ದಾನೆ ನಮ್ಮ ಆರ್ಯಭಟ. ಅವನು ತನ್ನ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿ ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಹಾಗೂ ಚಂದ್ರ ಹಾಗೂ ಸೂರ್ಯನ ಗ್ರಹಣಗಳು ಹೇಗೆ ಸಂಭವಿಸುತ್ತದೆ ಎಂದು ಚರ್ಚಿಸಿದ್ದಾನೆ. ಆರ್ಯಭಟೀಯಂ ಅವನ ಇನ್ನೊಂದು ಕೃತಿಯಾಗಿದೆ. ಅವನು ದಶಮಾಂಶ ಪದ್ಧತಿಯ ಬಗ್ಗೆ ವಿವರಿಸಿದ್ದಾನೆ. ವರಹಮಿಹಿರ ಇವನು ಪ್ರಖ್ಯಾತ ಖಗೋಳಶಾಸ್ತ್ರಜ್ಞನಾಗಿದ್ದನು. ಪಂಚಸಿದ್ಧಾಂತಿಕ ಎಂಬ ಖಗೋಳ ಶಾಸ್ತ್ರ ಗ್ರಂಥವನ್ನು ರಚಿಸಿದನು. ಈ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯುವರು. ವರಹಮಿಹಿರ ಬರೆದಿರುವಂಥ ಪಂಚಸಿದ್ಧಾಂತಿಕವನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದೇ ಪರಿಗಣಿಸಲಾಗಿದೆ. ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ ಗ್ರಂಥಗಳನ್ನು ಬರೆದಿದ್ದಾನೆ. ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಭೂಗೋಳ, ಹವಾಮಾನ ಮುಂತಾದ ಕ್ಷೇತ್ರಗಳಲ್ಲಿ ವಿದ್ವಾಂಸನಾಗಿದ್ದನು. ಅವನು ತನ್ನ ಸೂರ್ಯ ಸಿದ್ಧಾಂತದಲ್ಲಿ
ಭೂಮಿ ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಹಾಗೂ ಚಂದ್ರ ಮತ್ತು ಸೂರ್ಯನ ಗ್ರಹಣಗಳು ಹೇಗೆ ಸಂಭವಿಸುತ್ತವೆ ಎಂದು ಚರ್ಚಿಸಿದ್ದಾನೆ. ಆರ್ಯಭಟೀಯ ಅವನ ಇನ್ನೊಂದು ಕೃತಿ ದಶಮಾಂಶ ಪದ್ಧತಿಯನ್ನು ಕೂಡ ವಿವರಿಸಿದ್ದಾನೆ. ಬ್ರಹ್ಮಗುಪ್ತ ಇವು ಇನ್ನೊಬ್ಬ ಗಣಿತಶಾಸ್ತ್ರಜ್ಞ ಆತನ ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾನೆ. ಆಯುರ್ವೇದಕ್ಕೆ ಬಂದಿದ್ದೇ ಆದರೆ ಗುಪ್ತಕಲ ವಾಗ್ಭಟನ ಚರಕ ಸಂಹಿತೆ ಸಾರವನ್ನು ಸಿದ್ಧಪಡಿಸಿದನು. ಅದುವೇ ಅಷ್ಟಾಂಗ ಹೃದಯ ಸಂಹಿತೆ. ಇದು ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥವಾಗಿದೆ. ಪ್ರಾಚೀನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆಯು ಸಾಕಷ್ಟು ಪ್ರಗತಿಯನ್ನು ಹೊಂದಿತ್ತು. ಶಸ್ತ್ರಚಿಕಿತ್ಸಕರು 127 ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣವನ್ನು ಬಳಸುತ್ತಿದ್ದರು. ದೇಹದೊಳಗೆ ಸೇರಿಕೊಂಡ ಕಬ್ಬಿಣ ಕಲ್ಲುಗಳನ್ನು ಹೊರತೆಗೆಯುತ್ತಿದ್ದರು. ಎಷ್ಟೊಂದು ಪರಮಾಶ್ಚರ್ಯ! ಇಂದು ಡಾಕ್ಟರ್ಗಳೆಲ್ಲ ಇಷ್ಟೆಲ್ಲ ಉಪಕರಣಗಳಿದ್ದು ಕೂಡ ಅವರು ಪೇಚಾಡುವುದನ್ನು ಕಂಡರೆ ನಮಗೆ ನಮ್ಮ ಗುಪ್ತರ ನೆನಪಾಗ್ತದೆ. ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬೆಳಕಿಗೆ ತಂದ ಕೀರ್ತಿ ಭಾರತೀಯರ ವೈದ್ಯರಿಗೆ ಸಲ್ಲುತ್ತದೆ. ಧನ್ವಂತರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧ ವಿದ್ವಾಂಸನಾಗಿದ್ದನು. ಇವನು ಆಯುರ್ವೇದ ಶಾಸ್ತ್ರ ತಜ್ಞನಾಗಿದ್ದನು. ಭಾರತ ವೈದ್ಯಶಾಸ್ತ್ರ ಪಿತಾಮಹ ಆಯುರ್ವೇದ ನಿಘಂಟನ್ನು ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾನೆ. ಸುಶ್ರುತ ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದನು. ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಕ್ರಮವನ್ನು ಮೊದಲು ತಿಳಿಸಿದವನು ಇವನು. ಅಂದಿನ ಕಾಲದಲ್ಲಿ ಸೈನಿಕರ ಚಿಕಿತ್ಸೆಗಾಗಿ ಸುಶ್ರುತನು ಪ್ರತ್ಯೇಕ ವಿಭಾಗ ಇತ್ತೆಂದು ತಿಳಿಸಿದ್ದಾನೆ. ಆಧುನಿಕ ಕಾಲದಲ್ಲಿ ನಡೆಸುವ ಶಸ್ತ್ರಚಿಕಿತ್ಸೆಗಳಂತೆ ಸುಶ್ರುತನು ಶಸ್ತ್ರಚಿಕಿತ್ಸೆಯನ್ನು ನಡೆಸುವಲ್ಲಿ ಪ್ರಾವೀಣ್ಯತೆಯನ್ನು ಪಡೆದ ವೈದ್ಯಕೀಯ ಕ್ಷೇತ್ರಕ್ಕೆ ಗುರುತರವಾದ ಕಾಣಿಕೆಯನ್ನು ನೀಡಿದ್ದಾನೆ ನಮ್ಮ ಸುಶ್ರುತ ವಿಜ್ಞಾನಿ. ಕಾಳಿದಾಸನು ಜಗತ್ತಿನ ಶ್ರೇಷ್ಠ ನಾಟಕಕಾರರೊಬ್ಬನಾಗಿದ್ದಾನೆ. ರಘುವಂಶ, ಕುಮಾರ ಸಂಭವ, ಮಹಾಕಾವ್ಯಗಳು, ಮೇಘದೂತ ಮತ್ತು ಋತುಸಂಹಾರ ಗೀತಕಾವ್ಯಗಳನ್ನು ಬರೆದಿದ್ದಾನೆ. ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯಂ, ಅಭಿಜ್ಞಾನ ಶಾಕುಂತಲಂ ಎಂಬ 3 ನಾಟಕಗಳನ್ನು ರಚಿಸಿದ್ದಾನೆ. ಅಭಿಜ್ಞಾನ ಶಾಕುಂತಲ ಆತನ ಶ್ರೇಷ್ಠ ನಾಟಕ. ಇವನನ್ನು ಕವಿ ಕುಲಗುರು ಎಂದು ಕರೆಯಲಾಗುತ್ತದೆ. ಹಾಗೆ ಮೃಚ್ಛಕಟಿಕನ ಶೂದ್ರಕ, ವಿಶಾಖದತ್ತನ ಮುದ್ರರಾಕ್ಷಸ, ವಿಷ್ಣು ಶರ್ಮನ ಪಂಚತಂತ್ರ ಆ ಕಾಲದ ಪ್ರಸಿದ್ಧ ನಾಟಕಕಾರರಾಗಿದ್ದರು. ಇನ್ನು ವಿದೇಶಿ ಪ್ರವಾಸಿಗರಿಗೆ ಬಂದರೆ ಪಾಹ್ಯಾನ್ ಚೀನಾ ದೇಶದ ಬೌದ್ಧ ಭಿಕ್ಷು. ಬೌದ್ಧರ ತವರನ್ನು ನೋಡಬೇಕೆಂಬ ಹಂಬಲದಿಂದ ಪ್ರಯಾಸಪಟ್ಟು ಭಾರತಕ್ಕೆ ಬಂದನು. 2ನೇ ಚಂದ್ರಗುಪ್ತನ ಆಳ್ವಿಕೆ ಕಾಲವಾಗಿತ್ತು. ಭಾರತದ ಅನುಭವಗಳನ್ನು ಪಾಹ್ಯಾನ್ ತನ್ನ ಕೃತಿ ಗೋ ಕೋ ಕಿ ಯಲ್ಲಿ ದಾಖಲಿಸಿದ್ದಾನೆ. ಅವನ ಪ್ರಕಾರ ಗುಪ್ತ ಸಾಮ್ರಾಜ್ಯದಲ್ಲಿ ಅಪರಾಧಗಳು ಅಪರೂಪವಾಗಿದ್ದವು. ಪಾಹ್ಯಾನ್ ಭಾರತದಲ್ಲಿ ಅನೇಕ ವರ್ಷ ಪ್ರವಾಸ ಮಾಡಿ ಬೌದ್ಧ ಕ್ಷೇತ್ರಗಳನ್ನು ಸಂದರ್ಶಿಸಿದನು. ಹಲವು ಬೌದ್ಧ ಧರ್ಮ ಗ್ರಂಥಗಳಿಗೂ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋದನು. ಅವುಗಳನ್ನು ಚೀನೀ ಭಾಷೆಗೆ ಅನುವಾದ ಮಾಡಿದನು. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಹಿಂದ್. ತಾವುಗಳು ಅಭ್ಯಾಸ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ನೀಡಿ. ಸರ್ವೇ ಜನ ಸುಖಿನೋ ಭವಂತು.